ಹಾಯ್ ಗಾಯ್ಸ್, ಸಮ್ಮರ್ ರಾಜ ಅಂತ ಅಂದರೆ ಇವಾಗ ಮಾವಿನಕಾಯಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಮಾವಿನಕಾಯಲ್ಲಿ ಉಪ್ಪಿನಕಾಯಿನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಒಂದು ಪ್ಯಾನ್ಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 3/4 ಸ್ಪೂನು ಆಗೋಷ್ಟು ಮೆಂತ್ಯವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೈ ಮಾಡಿ ಆದಮೇಲೆ ಒಂದು 5 ನಿಮಿಷ ಬಿಟ್ಟು ತಣ್ಣಗಾದ್ಮೇಲೆ ಅದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಕಂಪ್ಲೀಟಾಗಿ ಪುಡಿ ಆಗಬೇಕು ಅದು. ಸೊ ಆ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಏನು ಇವಾಗ ತೋರಿಸ್ತಾ ಇದ್ದೀನಿ ಅದೇ ರೀತಿ ಹಾಕಬೇಕು. ಆನಂತರ ಮಾವಿನಕಾಯಿಯನ್ನು ನಾವು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ತೊಳ್ಕೊಬೇಕಾಗುತ್ತೆ. ಮೊದಲು ತೊಟ್ಟನ್ನು ಕಟ್ ಮಾಡಿಕೊಂಡು ಅದಾದಮೇಲೆ ಕಾಟನ್ ಬಟ್ಟೆಯಲ್ಲಿ ನಾವು ನೀಟಾಗಿ ಒರೆಸ್ಬಿಟ್ಟು ಅದರ ಮೇಲೆ ಹಾಲು ಥರ ಬರುತ್ತೆ ನೋಡಿ, ಅದು ಯಾವುದೂ ಕೂಡ ಇರಬಾರ್ದು. ಸೊ ಅದು ಕಟ್ ಮಾಡಿ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾನು ಒಂದು 5 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಟಿಗೆ ಅರಿಶಿಣವನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರುವಂತಹ ಜೀರಿಗೆ, ಸಾಸಿವೆ, ಮೆಂತ್ಯ ಪೌಡರನ್ನು ಹಾಕ್ಕೋಬೇಕಾಗುತ್ತೆ. ಮತ್ತೆ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂತ ಅಂದರೆ ಒಂದು ಸೌಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಆನಂತರ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಕಂಪ್ಲೀಟ್ ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಆನಂತರ ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಆ ಒಂದು ಎಣ್ಣೆಯನ್ನು ನಾವು ಮಾವಿನಕಾಯಿ ಮೇಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್ ಬಾಯ್.